ಜಗ್ಗೇಶ್ ಅವರ ವಿರುದ್ಧ ಯಾವ ರೀತಿ ಈ ಹಿಂದೆ ಅಟ್ಯಾಕ್ ಮಾಡಿದ್ರು ಅದರ ಒಂದು ದೃಶ್ಯಾವಳಿ ನೋಡಿ, ಆಮೇಲೆ ಆ ಸಂದರ್ಭದಲ್ಲಿ ಏನು ಹೇಳಿದ್ರು ದರ್ಶನ್. ಜಗ್ಗೇಶ್ ಇದು ಈ ಹುನ್ನಾರ ಇದೆಯಲ್ಲ, ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ, ಅಂದಂಗಿದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ, ಆರಾಮಾಗಿ ಕೇಳಿಸ್ಕೊಳ್ಳ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ. ಇದು ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಒಳಗೆ, ಇದು ಹಾಳಾಗೋಯ್ತು ಇಂಡಸ್ಟ್ರಿ. ಹೋದ ವರ್ಷ ನಾನು ಮಾತಾಡ್ಬಿಡ್ತೀನಿ. ಹೋದ ವರ್ಷ ಫೈಟರ್ಗೆ ಒಂದಿನ ಚತುರಿಯಾಗಿ ದುಡ್ಬೇಕಾಗಿತ್ತು. ಯಾರಿಗೆ ಫೋನ್ ಮಾಡಿದ್ರಿ? 1 ಲಕ್ಷ ಕಳ್ಸಿಕೊಡು ಅಂತ ನಾನು ಕೊಟ್ಟೆ, ಇಬ್ರು ಕೊಟ್ಟಿದ್ವಿ. ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು? ಕೇಳು, ಇವತ್ತು ಇದೆ ನಾಳೆ ಇರುತ್ತೆ, ಇವತ್ತು ಇದೆ ನಾಳೆ ಇದೆ. ಮಾತಾಡಕ್ಬಿಟ್ರಲ್ಲ ಏನು ಕೇಳಿಸ್ಕೋಬೇಕು, ಹೇಳಿದ್ರೆ ಅದ್ರ ಅರ್ಥ ಇದ್ರೆ ಸರಿ ಇದೆ ಅನ್ಬೇಕು, ಇಲ್ಲ ಯಾವುದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು, ನಾನು ಮಾಡ್ತೀನಿ, ಅವ್ರು ಮಾಡ್ತೀನಿ. ಇದೇನಾಗಿದೆ ಗೊತ್ತಾ, ಇಂಡಸ್ಟ್ರಿ ಮುಂಚೆ ತರ ಇಲ್ಲ. ಇಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು. ಇದು ಏನಾಗಿದೆ ಗೊತ್ತಾ, ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ. RSS ಅವರು 9 ಜನ ಓದ್ತಾರೆ ಆ ಪತ್ರಿಕೆ ಬಗ್ಗೆ ಮಾತಾಡಿದೆ. ಇದನ್ನ ಏನ್ ಮಾಡಿದ್ರು ಗೊತ್ತಾ, ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ. ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಮಾಮೂಲು ನಮ್ಗೆಲ್ಲ ಡಿಸೈನ್ ಮಾಡ್ತಾರಲ್ಲ, ಅದ್ರಲ್ಲಿ ಅವನ ಕರ್ಮಕ್ಕೆ ಹೆಸರು ಇದೇ ಹೆಸರು ಅವನೇ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಎಡಿಟ್ ಮಾಡು, MP3 ಅಲ್ಲಿ ಎಡಿಟ್ ಮಾಡಿಬಿಟ್ಟು ಈ ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ. ಸರಿ, ಅವನು ಏನೋ ಒಂದು ಹೆಚ್ಚು ಕಡಿಮೆ ಬರುತ್ತಪ್ಪ, ಅದಕ್ಕೆ ನೀವು ಬಂದ್ಬಿಟ್ರೆ ಪೊಲೀಸ. ಈಗ ನೀವು ಆ ಪೊಲೀಸ್ ಕೇಳಿ, ನಿಮ್ಮನ್ನು ಎತ್ತಾಕೊಂಬಂದಾನಲ್ಲ 13 ಜನ ಯಾಕೋ ಎತ್ತಾಕೊಂಬಂದಿದ್ದೆ ಕೇಳ್ರಿ ತಾಕತ್ತಿದ್ರೆ. ನೀವು 13 ಜನ ಇದ್ದೀರಲ್ಲ ಇಲ್ಲಿ, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಎತ್ತಾಕೊಂಬಂದಿರ ನಿಮ್ಮನ್ನು. ಹೆಂಗೋ ಕರ್ಕೊಂಬಂದೆ ಅಣ್ಣನ ಕೇಳಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒನ್ಸ್ ಅಗೇನ್ ಜಗ್ಗೇಶ್ ಪಿಕ್ಚರು, ಬ್ಯಾಂಕ್ ಜನಾರ್ದನು ಹಂಗೆ ಮಾಡಕ್ಕೆ ಬಿಡ್ತಾರೆ. ಎಲ್ಲದಕ್ಕೊಂದು ಲಿಮಿಟ್ ಇದೆ ರೀ. ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಕ್ಷಮೆ ಕೊಡ್ತಾ ಹೋಗ್ಬೋದು. ಆದರೆ ಒಂದು ಮಂಗನ ಕತೆ ಇದೆ. ಒಂದು ತಾಯಿ ಮಂಗ, ಒಂದು ಮರಿ ಮಂಗ, ಒಂದು ನೀರಿಗೆ ಬಿದ್ದೋಗ್ಬಿಡುತ್ತೆ, ದೊಡ್ಡ ಹೊಂಡಕ್ಕೆ ಬಿದ್ದೋಗ್ಬಿಡುತ್ತೆ. ನೀರು ಬರ್ತಾ 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 ಆ ಮರಿ ಮಂಗವನ್ನು ಬಚಾವ್ ಮಾಡೋದಕ್ಕೆ ತಾಯಿ ಮಂಗ ಪ್ರಯತ್ನ ಮಾಡುತ್ತೆ. 1 ಸಲ 2 ಸಲ 3 ಸಲ ನೀರು ಬರ್ತಾನೆ ಇರುತ್ತೆ. ಕೊನೆಗೆ ಕಂಪ್ಲೀಟ್ ನೀರು ತುಂಬಿದಾಗ ತಾಯಿ ಮಂಗ ಗೊತ್ತಾಗುತ್ತೆ ಇನ್ನು ಬದುಕೋಕ್ಕಾಗಲ್ಲ ಅಂತೇಳಿ. ಆಗ ಏನು ಮಾಡುತ್ತೆ, ಮರಿಮಂಗವನ್ನು ಕೆಳಗೆ ಹಾಕಿ ಅದರ ತಲೆ ಮೇಲೆ ಕಾಲಿಟ್ಟು ತಾಯಿ ಮಂಗ ಬಚಾವಾಗುತ್ತೆ. ಅಂಥ ಪರಿಸ್ಥಿತಿ ಬಂದಿದೆ ಈಗ. ಇಲ್ಲಿ ರೇಣುಕಾ ಮಾಡಿದಂಥ ತಪ್ಪೇನು? ರೇಣುಕಾ ಸ್ವಾಮಿ ಮಾಡಿದಂಥ ತಪ್ಪೇನು? ರೇಣುಕಾ ಸ್ವಾಮಿ ಪವಿತ್ರ